ಸ್ನೇಹಿತರೆ, ನಮ್ಮ ಮತ್ತು ನಮ್ಮ ಯಶಸ್ಸಿನ ನಡುವೆ ಇರುವ ಅತಿ ದೊಡ್ಡ ತಡೆಗೋಡೆ ಯಾವುದು ಗೊತ್ತಾ? ಅದು ನಾವು ನೀಡುವ ಕಾರಣಗಳು. ನೆಪ ಹೇಳೋದು, ಸಬೂಬು ಹೇಳ್ಕೊಂಡು ನಮ್ಮೆಲ್ಲ ಸೋಲಿಗೆ ಇತರರನ್ನ ಹೊಣೆ ಮಾಡ್ತಾ, ವ್ಯಕ್ತಿ ಸನ್ನಿವೇಶಗಳನ್ನ ದೂಷಿಸುತ್ತಾ ಟೈಮ್ ಪಾಸ್ ಮಾಡೋದು ನಾವು ಗಳಿಸಿಕೊಳ್ಳಬಹುದಾದ ಯಶಸ್ಸಿಗೆ ಇರುವ ದೊಡ್ಡ ಅಡಚಣೆ. ನಮ್ಮ ಸೋಲು ಗೆಲುವಿಗೆ ಬೇರಾರೂ ಕಾರಣರಲ್ಲ, ಅದು ನಾವೇ. ಇದನ್ನ ಅರಿತುಕೊಂಡು ದಿನ ಬದುಕಿನಲ್ಲಿ ಮಹತ್ತರ ತಿರುವಿಗೆ ಓನಾಮ ಹಾಕಿದಂತೆ ಈ ಸರಳ ಸತ್ಯ ನಾವು ಅರಿತುಕೊಳ್ಳಬೇಕಿದೆ. ಬದುಕಿನಲ್ಲಿ ನಮ್ಮೆಲ್ಲ ಸೋಲಿಗೆ, ಅಪಜಯಕ್ಕೆ ಒಬ್ಬರನ್ನ ಹೊಣೆ ಮಾಡ್ತೇವೆ. ಅವರನ್ನ ಶತ್ರು ಎಂದು ಬಿಂಬಿಸಿಕೊಳ್ತೇವೆ. ಅವರಿಲ್ಲದಿದ್ದರೆ, ಸನ್ನಿವೇಶ ಸರಿಯಾಗಿದ್ದಿದ್ರೆ ನಾವೇನೋ ಮಹತ್ತರವಾದದ್ದನ್ನ ಸಾಧಿಸಿ ಬಿಡ್ತಿದ್ದೆವು ಎನ್ನುವ ಭ್ರಮೆಯಲ್ಲಿ ಬದುಕ್ತೇವೆ. ಆದರೆ ನಮ್ಮ ಅತಿ ದೊಡ್ಡ ಶತ್ರು ಬೇರಾರೂ ಅಲ್ಲ, ಅದು ನಾವು ಎನ್ನುವುದನ್ನ ಮರೆತು ಬಿಡುತ್ತೇವೆ. ನಮ್ಮ ಆಲೋಚನೆಗಳು, ನಮ್ಮ ಕಾರ್ಯವೈಖರಿ ನಮ್ಮ ಅತಿ ದೊಡ್ಡ ಶತ್ರು ಅಥವಾ ಅತಿ ದೊಡ್ಡ ಮಿತ್ರ ಎನ್ನುವುದನ್ನ ನಾವು ಅರಿತುಕೊಳ್ಳಬೇಕಿದೆ. ನಮ್ಮ ಚಿಂತನೆ, ಆಲೋಚನೆಗಳು ಬದಲಿಸಿಕೊಳ್ಳುವುದರ ಮೂಲಕ ಬದುಕನ್ನು ಬದಲಾಯಿಸಿಕೊಳ್ಳಬಹುದು. ಬದುಕು ಸುಂದರ ಮಾಡಿಕೊಳ್ಳಲು ಬೇಕಾದ ಎಲ್ಲವನ್ನ ಭಗವಂತ ನಮಗೆ ನೀಡಿದ್ದಾನೆ. ನಾವೆಂತ ದಡ್ರು ಅಂದ್ರೆ, ನಾವು ಅದನ್ನ ಜಗತ್ತಿನೆಲ್ಲೆಡೆ ಹುಡುಕಲು ಶುರು ಮಾಡ್ತೇವೆ. ಬಯಸಿದ ಬದುಕು ನಮ್ಮದಾಗಬೇಕಿದ್ದರೆ ಲುಕ್ ಇನ್ವರ್ಡ್ ಎಷ್ಟು ಸಾಧ್ಯವೋ ಅಷ್ಟು ನಮ್ಮನ್ನು ನಾವು ಅರಿತುಕೊಳ್ಳುವ ಪ್ರಯತ್ನ ಮಾಡಬೇಕು. ಎಲ್ಲವೂ ನಮ್ಮಲ್ಲೇ ಅಡಕವಾಗಿದೆ. ಆಶ್ ಬದುಕು ಸುಂದರ ಇಂತಹ 10 ಗುಟ್ಟುಗಳನ್ನ ರಟ್ಟು ಮಾಡಿದೆ. ಹೌದು, ನಮ್ಮ ಮೈಸೂರಿನ ರಂಗಸ್ವಾಮಿ ಮೂಕನಹಳ್ಳಿ ಇವರು ಬರೆದಂತಹ ಹ್ಯಾಶ್ ಬದುಕು ಸುಂದರ ಪುಸ್ತಕ ತಪ್ಪದೆ ಓದಿ. ನಿಮ್ಮ ಬದುಕಲ್ಲಿ ಒಂದಿಷ್ಟು ಬದಲಾವಣೆಯಾದರೆ ತಪ್ಪದೆ ನಮಗೆ ಕಮೆಂಟ್ ಮಾಡಿ.